ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮೊದಲಿಗೆ ಧರ್ಮಪ್ರಭು ಶ್ರೀರಾಮನನ್ನು ಆದಿಗುರು ಶಂಕರರನ್ನು ನಮಿಸಿ ಅವರ ಕೃಪೆಯನ್ನು ಈ ಚಾತುರ್ಮಾಸ್ಯದಲ್ಲಿ ಭಾಗ್ಯಗಳಾದ ಸಮಸ್ತರಿಗೂ ಹಾರೈಸ್ತಾ ಇಂದಿನ ಆಶೀರ್ವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ನಮಗೆ ತುಂಬ ಪ್ರಿಯವಾದ 2 ದೃಷ್ಟಾಂತ ಕಥೆಗಳನ್ನು ನಿಮ್ಮ ಮುಂದೆ ನಾವು ಇವತ್ತು ಇಡ್ತಾ ಇದ್ದೇವೆ. ಅದರಲ್ಲಿ ಒಂದು ಕಥೆ ಹೀಗಿದೆ. ಒಂದು ಊರು, ಸಣ್ಣ ಊರು. ಆ ಊರಲ್ಲೊಬ್ಬ ಜಮೀನ್ದಾರ, ದೊಡ್ಡ ಜಮೀನ್ದಾರ. ಯಾಕೆಂದರೆ ಊರು ಸಣ್ಣದಾಗಿದ್ದರಿಂದ ಜಮೀನ್ದಾರ ಬಹಳ ದೊಡ್ಡವನು. ಹಾಳೂರಿಗೆ ಉಳಿದವನೇ ಗೌಡ ಅಂತನೋ ಹಾಗೆ. ಎಲ್ಲ ಚೆನ್ನಾಗಿತ್ತು, ಜಮೀನು ಚೆನ್ನಾಗಿತ್ತು, ಜಮೀನಿನಿಂದ ಉತ್ಪತ್ತಿಯೂ ಚೆನ್ನಾಗಿತ್ತು, ಜಮೀನ್ದಾರನು ಚೆನ್ನಾಗಿದ್ದ. ಆದರೆ ಅವನ ಬದುಕಿನ ಯಾವುದೋ ಒಂದು ಘಟ್ಟದಲ್ಲಿ ಅನಿರೀಕ್ಷಿತವಾದ ಒಂದು ಆಘಾತ ಅವನ ಮೇಲೆ ಬಂದೆರಗಿತ್ತು. ಅದೇನು ಅಂದರೆ ಒಂದು ವಿಚಿತ್ರ ಕಾಯಿಲೆ ಬಂತು. ಆ ಕಾಯಿಲೆ ಎಷ್ಟು ವಿಚಿತ್ರ ಅಂದರೆ ಏನು ಕಾಯಿಲೆ ಅಂತಲೇ ಯಾರಿಗೂ ಗೊತ್ತಾಗಲಿಲ್ಲ. ದಿನ ದಿನ ಈ ಜಮೀನ್ದಾರ ಕೃಷನಾಗುವುದು ತಪ್ಪಲಿಲ್ಲ. ಹೊಟ್ಟೆಗೆ ಊಟ ಸೇರೋದಿಲ್ಲ, ಕಣ್ಣಿಗೆ ನಿದ್ದೆ ಬರೋದಿಲ್ಲ, ನಡೆದಾಡ್ಲಿಕ್ಕೆ ಶಕ್ತಿ ಇಲ್ಲ. ದಿನ ಹೋದಾಗ ಶರೀರ ಸೊರಗಿದೆ. ವೈದ್ಯರುಗಳು ಎಲ್ಲ ಪ್ರಯತ್ನಗಳು ವಿಫಲ ಆಗಿದೆ. ಸಮಯ ಸರಿತಾ ಬಂತು. ಎಲ್ಲರೂ ಕೈ ಚೆಲ್ಲಿದ್ರು. ವೈದ್ಯರು ಕೈ ಚೆಲ್ಲಿದ್ರು, ಮತ್ತೆ ಚಿಕಿತ್ಸೆ ಮಾಡಿಸ್ಬೇಕಾದವರು ಕೂಡ ಕೈ ಚೆಲ್ಲಿದ್ರು. ಇದೇನು ಪರಿಹಾರ ಆಗೋ ರೋಗ ಅಲ್ಲ, ಇದಕ್ಕೆ ಒಂದೇ ಪರಿಹಾರ ಮತ್ತು ಒಂದೇ ದಿನ ಪರಿಹಾರ. ಈತ ಕೃಷನಾದ ಮನೆ ಒಳಗೆ ಓಡಾಡ್ತಾ ಇದ್ದನು. ಮನೆ ಒಳಗೆ ಕೂಡ ಓಡಾಡೋಕೆ ಸಾಧ್ಯ ಇಲ್ಲ, ರೂಮ್ ಒಳಗೆ. ಕೊನೆಗೆ ರೂಮಲ್ಲಿ ಸಹ ಓಡಾಡೋಕೆ ಸಾಧ್ಯ ಇಲ್ಲ. ಹಾಸಿಗೆ ಹಾಳಾಗಿ ಬಿಟ್ಟ. ಹಾಸಿಗೆ ಒಂದು ಹೇಳೋಕ್ಕೆ ಆಗೋದಿಲ್ಲ. ನಿಧಾನಕ್ಕೆ ಅವನ ಮಾತು ಹೋಯ್ತು. ಇನ್ನು ಪ್ರಾಣ ಹೋಗೋಕ್ಕೊಂದು ಬಾಕಿ ಇತ್ತು. ಅಕಸ್ಮಾತ್ತಾಗಿ ಅವರ ಮನೆಗೆ ಒಬ್ಬರು ಗುರುಗಳು ಬರ್ತಾರೆ. ಗುರುಗಳು ಬಂದಾಗ ಕೇಳ್ತಾರೆ, ಎಲ್ಲ ಚೆನ್ನಾಗಿದ್ದೀರಾ? ವಾಡಿಕೆ ತಾನೆ, ಚೆನ್ನಾಗಿದ್ದೀವಿ ಅಂತ ಹೇಳೋದು ವಾಡಿಕೆ. ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು. ಆದ್ರೇನು, ಹೀಗೊಂದು ಸಮಸ್ಯೆ ಇದೆ. ಯಜಮಾನರಿಗೆ ಆರೋಗ್ಯ ಇಲ್ಲ. ಏನಾಗಿದೆ ಅಂತಲೇ ಗೊತ್ತಿಲ್ಲ. ವೈದ್ಯರಿಗೆ ತೋರಿಸ್ಬೇಕಾಗಿತ್ತು, ವೈದ್ಯರು ನೋಡಿ ಮುಗಿದಿದೆ. ಇನ್ನೇನು ಮರಣಾವಸ್ಥೆ. ನಾನೊಂದು ಸರ್ತಿ ನೋಡ್ತೇನೆ ಅಂತ ಹೇಳಿದ್ರು ಗುರುಗಳು. ಆಯ್ತು ನೋಡಿ ಅಂತಂದ್ರು ಮನೆಯವರು. ಯಾಕೆಂದ್ರೆ 100 ಜನ ನೋಡಿ ಆಗಿದೆ, 101 ನೋಡಿರೋ ತೊಂದರೆ ಏನು ಅಂತ, ನಷ್ಟ ಏನೂ ಇಲ್ವಲ್ಲ. ಗುರುಗಳು ನೋಡ್ತಾರೆ, ಆಮೇಲೆ ಪರಿಹಾರ ಹೇಳ್ತಾರೆ. ಇದೇನು ಅಂತ ನನಗೆ ಅರ್ಥ ಆಗಿದೆ, ಇದಕ್ಕೊಂದು ವಿಚಿತ್ರವಾದ ಪರಿಹಾರ ಇದೆ. ಆ ಪರಿಹಾರ ಮಾಡಿದರೆ ಇವನು ಗುಣ ಆಗ್ತಾನೆ, ಆರೋಗ್ಯ ಆಗುತ್ತೆ ಅವನಿಗೆ. ಏನು ಪರಿಹಾರ ಅಂದರೆ, ಹಸಿರಲ್ಲದೆ ಬೇರೆ ಬಣ್ಣ ನೋಡಬಾರ್ದು. ಆ ವ್ಯಕ್ತಿ ಕಾಯಿಲೆ ಬಂದವನು ಹಸಿರು ಬಣ್ಣ ಮಾತ್ರ ನೋಡಬೇಕು, ಬೇರೆ ಬಣ್ಣ ನೋಡಬಾರ್ದು. ಬೇರೆ ಬಣ್ಣ ನೋಡಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ, ಹಸಿರು ಬಣ್ಣ ನೋಡಿದ್ರೆ ಆರೋಗ್ಯ ಜಾಸ್ತಿ ಆಗುತ್ತೆ ಹೇಳಿ ಗುರುಗಳು ಹೊರಟೋದ್ರು. ಸರಿ, ಜಮೀನ್ದಾರ ಮಕ್ಕಳ ಕಡೆ ನೋಡ್ದ, ಮಕ್ಕಳ ಕಡೆ ಹೆಂಡತಿ ಕಡೆಗೆ ವ್ಯವಸ್ಥೆ ಮಾಡಿ ಅಂತ. ಆ ಅರ್ಥದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಅವನು ಯಾವ ಕಡೆ, ಅವನ ದೃಷ್ಟಿ ಯಾವ ಕಡೆಗೆ ಇದೆಯೋ, ಎಷ್ಟು ಕಡೆ ಅವನ ದೃಷ್ಟಿ ಹೋಗುತ್ತೋ ಅವನ ಮರಗಿದಲ್ಲಿಂದ, ಅದೆಲ್ಲ ಪೂರ್ತಿ ಹಸಿರು ಬಣ್ಣ ಮಾಡ್ತಾರೆ ಅವರು.
ಹಸಿರು ಬಣ್ಣ ಬೆಳೀತಾರೆ ಗೋಡೆಗೆ, ಚಾವಣಿಗೆ, ಕಿಟಕಿಗೆ, ಬಾಗಿಲಿಗೆ. ಆಶ್ಚರ್ಯ, ಒಂದು ದಿನ ಆಗೋ ಹೊತ್ತಲ್ಲೇ ಮಾತು ಬಂತು ಅವನಿಗೆ. ಮತ್ತೊಂದು ದಿನಕ್ಕೆ ಸ್ವಲ್ಪ ಆಹಾರ ಸೇರೋಕ್ಕೆ ಶುರುವಾಯಿತು. ಮತ್ತೊಂದು 2 ದಿನ ಹೊತ್ತಿಗೆ ಮೆಲ್ಲ ಎದ್ದು ಕೂತ್ಕೊಂಡ. ಅವಾಗ ಇಡೀ ಕೋಣೆಗಿಡೀ ಅವರು ಹಸಿರು ಬಣ್ಣ ಬೆಳಿಬೇಕಾಯ್ತು. ಯಾಕೆಂದರೆ ಎದ್ದು ಕೂತ ಮೇಲೆ ಹಿಂದೂ ನೋಡ್ತಾನೆ, ಮುಂದೂ ನೋಡ್ತಾನೆ. ಹಾಗಾಗಿ ಇಡೀ ಕೋಣೆಗೆಲ್ಲ ಪೂರ್ತಿ ಹಸಿರು ಬಣ್ಣ ಬೆಳೆದ್ರು. ಮೇಲೆ ಓಡಾಡೋಕ್ಕೆ ಶುರು ಮಾಡಿದ ಕೋಣೆ ಒಳಗೆ. ಆತನಿಗೆ ಹೊರಗೆ ಬರಬೇಕು ಅಂತ ಕೋಣೆಯಿಂದ ಹೊರಗೆ ಬಂದರೆ ಬೇರೆ ಬಣ್ಣಗಳು ಇದೆ ಅಲ್ಲಿ, ಹಸಿರು ಬಣ್ಣ ಮಾತ್ರ ಅಲ್ಲ. ಏನು ಮಾಡೋದು? ಮತ್ತೇನು ಮಾಡೋದು? ಹಸಿರು ಬಣ್ಣ ಬೆಳಿ. ಮನೆ ಗೋಡೆಗೆಲ್ಲ ಹಸಿರು ಬಣ್ಣ, ಚಾವಣಿಗೆಲ್ಲ ಹಸಿರು ಬಣ್ಣ, ಮೇಜಿಗೂ ಹಸಿರು ಬಣ್ಣ, ಕುರ್ಚಿಗೂ ಹಸಿರು ಬಣ್ಣ, ಎಲ್ಲ ಹಸಿರು ಬಣ್ಣ. ಮನೆ ಒಳಗೆ ಓಡಾಡೋಕೆ ಶುರು ಮಾಡಿದಂತೆ. ಶಕ್ತಿ ಬಂತು. ಮತ್ತು ಹೆಚ್ಚು ಕಡಿಮೆ ಮಾಮೂಲಾಗ್ಬಿಟ್ಟ. ಮಾಮೂಲಾದ್ಮೇಲೆ ನನಗೆ ಹೊರಗಡೆ ಓಡಾಡಬೇಕು ಅಂತ ಅನಿಸ್ತಂತ. ನನಗೆ ಏನು ಮಾಡೋದು? ಈ ಮನೇಲಿ ಮಾಡಿದ್ನೇ ಮಾಡಿ ಅಂತ ಅವನೇ ಆರ್ಡರ್ ಮಾಡಿದ. ಜಮೀನ್ದಾರ ಹೇಳಿ ಕೇಳಿ ಅವನು ಇಡೀ ಹಳ್ಳಿಯವರು ಅವನ ಅಧೀನ, ಎಲ್ಲ ಅವನ ಒಕ್ಕಲುಗಳು ಆ ಹಳ್ಳಿಯಲ್ಲಿದ್ದವರೆಲ್ಲರೂ ಕೂಡ. ಹಾಗೆ ಎಲ್ರಿಗೂ ಅನ್ನದಾತ ಇವನೇ ಇದ್ದ ಹಾಗೆ ಅಂತ ಪೂರ್ತಿ ಹಸಿರು ಬಣ್ಣ ಬೆಳಿಬೇಕು ಅಂತ ಜಮೀನ್ದಾರರಿಂದ ಹುಕುಂ ಹೊರಟುಬಿಡ್ತು. ನೋಡಿ ಸ್ವಾರಸ್ಯವನ್ನು. ರಸ್ತೆಗೂ ಹಸಿರು ಬಣ್ಣ, ಮೋರಿಗೂ ಹಸಿರು ಬಣ್ಣ, ಮನೆಗಳಿಗೂ, ಎಲ್ಲ ಮನೆಗೂ ಹಸಿರು ಬಣ್ಣ. ಎಲ್ಲಿವರೆಗೆ ಬಂತು ಪರಿಸ್ಥಿತಿ ಅಂದರೆ, ಜಮೀನ್ದಾರ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಮನೆ ಒಳಗಿಂದ ಯಾರು ಹೊರಗೆ ಬರೋ ಹಾಗಿಲ್ಲ. ಹೊರಗೆ ಬರೋದಾದ್ರೆ ಹಸಿರು ಬಣ್ಣ ಬೆಳ್ಕೊಂಡು ಹೊರಗೆ ಬರಬೇಕು ಅವರು. ಪರಿಸ್ಥಿತಿ ಗಂಭೀರ ಆಗಿಬಿಡ್ತು. ಯಾರ್ದು? ಜಮೀನ್ದಾರ ಸುಧಾರಿಸ್ಕೊಂಡ, ಉಳಿದವ್ರ ಪರಿಸ್ಥಿತಿ ಗಂಭೀರ ಆಗ್ಬಿಡ್ತು ಅಂತ. ಮತ್ತೆ ಎಲ್ರಿಗೂ ದೊಡ್ಡ ಕಷ್ಟ ಆಗೋಯ್ತು. ಗುರುಗಳು ಮತ್ತೆ ಬಂದರು ಊರಿಗೆ. ಈ ಸರ್ತಿ ಓದಿನವರೆಲ್ಲ ಸರಿ ಗುರುಗಳನ್ನು ಭೇಟಿ ಮಾಡ್ತಾರೆ ಗುಟ್ಟಾಗಿ. ಏನು ಕೆಲಸ ಮಾಡಿಬಿಟ್ರಿ? ಏನು ಮಾಡಿದೆ? ಅಲ್ಲ, ನಮ್ಮೆಲ್ಲರೂ ನಮ್ಮದನ್ನು ಕಿತ್ಕೊಂಡು ಅವನಿಗೆ ಕೊಟ್ಬಿಟ್ರಲ್ಲ, ನಾವ್ಯಾರು ಬದುಕೋ ಹಾಗೆ ಇಲ್ಲ. ಏನಾಯ್ತು? ನೀವೇನು ಹೇಳಿದಿರಂತೆ ಅವರಿಗೆ, ಹಸಿರು ಬಣ್ಣ ಬಿಟ್ಟರು ಬೇರೆ ಬಣ್ಣ ನೋಡಬಾರ್ದು ಅಂತ ಹೇಳಿದಿರಂತೆ. ಆ ಜಮೀನ್ದಾರ ಮತ್ತು ಮನೆಯವರು ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಪ್ರಾಣ ಸಂಕಟ ಆಗಿಬಿಟ್ಟಿದೆ. ಅವನ ಕಣ್ಣಿಗೆ ಹಸಿರಲ್ಲದೆ ಬೇರೆ ಯಾವುದು ಕಾಣಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪನಿಲಿ ಎಷ್ಟು ಬಣ್ಣ ಇದೆ ಹಸಿರು ಬಣ್ಣ ಅಷ್ಟೂ ತರಿಸ್ಬಿಟ್ಟಿದ್ದಾರೆ. ಊರಲ್ಲಿ ಎಲ್ಲ ಕಡೆ ಬೆಳೀತಾ ಇದ್ದಾರೆ ಅದನ್ನೇ. ಗುರುಗಳು ನೇರ ಜಮೀನ್ದಾರನ ಮನೆಗೆ ಹೋದರು. ಜಮೀನ್ದಾರ ಅಡವಿದ್ದವ್ರಿಗೆ ದೊಡ್ಡ ಕಾಣಿಕೆನೂ ಸಮರ್ಪಣೆ ಮಾಡಿದ. ನಿಮ್ಮಿಂದ ಬದುಕಿದೆ, ನಿಮ್ಮಿಂದಾಗಿ ನಾನು ಎದ್ದು ಓಡಾಡ್ತಾ ಇದ್ದೇನೆ, ಇವತ್ತು ಹೊಸ ಜೀವನ ಕೊಟ್ರಿ, ನೀವೇನು ಕೇಳಿದ್ರು ಕೊಡ್ತೇನೆ. ಗುರುಗಳು ಹೇಳಿದರು, ಅಪ್ಪ ಎಲ್ಲ ಸರಿ, ಊರಿಗೆಲ್ಲ ಯಾಕೆ ಉಪದ್ರವ ಮಾಡ್ತಾ ಇದೀಯ ನೀನು? ಏನು ಉಪದ್ರವ ಮಾಡಿದೆ? ಅಲ್ಲ, ಎಲ್ಲ ಹಸಿರು ಬಣ್ಣ ಬೆಳೀತಾ ಇದ್ದೀಯ ಅಂತಲ್ಲ, ರಸ್ತೆಯಲ್ಲಿ ಏನಿದ್ರೆ ಯಾರು ಮನೆ ಬಿಟ್ಟು ಹೊರಗೆ ಬರೋ ಹಾಗಿಲ್ವಂತಲ್ಲ, ಯಾಕೆ ಹೀಗೆ ಮಾಡ್ತಿದ್ದೆ? ಅಲ್ಲ ಗುರುಗಳೇ, ನಮಗೆ ಅಂದರೆ ನಿಮ್ಮ ಆಜ್ಞೆ ಪಾಲನೆ ಮಾಡ್ತಾ ಇದ್ದೇನೆ ನಾನು, ಗುರುವಾಕ್ಯ ಪಾಲನೆ ಮಾಡ್ತಾ ಇದ್ದೇನೆ. ನೀವೇನು ಹೇಳಿದ್ರಿ? ಹಸಿರು ಬಣ್ಣ ಬಿಟ್ಟು ಬೇರೆ ಬಣ್ಣ ನೋಡಬೇಡ ಅಂತ ಹೇಳಿದ್ರಿ, ಅದನ್ನೇ ಪಾಲನೆ ಮಾಡ್ತಾ ಇದ್ದೇನೆ ನಾನು. ಮತ್ತು ನನ್ನ ಮೇಲೆ ಯಾಕಪ್ಪ ನೀವು ಸಿಟ್ಟಾಗೋದು ಅಂತ ಗುರುಗಳು ಹೇಳಿದ್ರಂತೆ. ಅಯ್ಯೋ ದಡ್ಡ, ನಿನಗೆ ಹೇಳಿದ್ದೇನು? ನೀನು ಹಸಿರು ಬಣ್ಣ ಬಿಟ್ಟು ಬೇರೆ ಬಣ್ಣ ನೋಡಬೇಡ. ಹಸಿರು ಬಣ್ಣ ಬಿಟ್ಟು ನೀನು ಬೇರೆ ಬಣ್ಣ ನೋಡದೇ ಇರಬೇಕು ಅಂದರೆ ಊರಿಗೆಲ್ಲ ಹಸಿರು ಬಣ್ಣ ಬೆಳಿಬೇಕಾಗಿಲ್ಲ. ಮತ್ತೇನು ಮಾಡಲಿ? ಹಸಿರು ಕನ್ನಡಕ ನೀನು ಹಾಕೋ ಸಾಕು. ನೀನು ಹಸಿರು ಕನ್ನಡಕ ಹಾಕೋ, ಆಯ್ತು. ನೀನು ಊರಿಗೆಲ್ಲ ಹಸಿರು ಬಣ್ಣ ಬೆಳೆದ್ರೆ ಮುಗೀತಾ? ನೀನು ಆಕಾಶಕ್ಕೆ ಹಸಿರು ಬಣ್ಣ ಬೆಳಿತೀಯಾ? ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಹಸಿರು ಬಣ್ಣ ಬೆಳಿತೀಯಾ? ಹರಿಯೋ ನದಿಗೆ ಹಸಿರು ಬಣ್ಣ ಬೆಳಿತೀಯ ನೀನು? ಸಾಧ್ಯವಾ? ಸಾಧ್ಯವೇ ಇಲ್ಲ. ಇವತ್ತು ಸರಳ ಪರಿಹಾರ ಅಂದರೆ ನಿನಗೂ ಸಂಪೂರ್ಣ ಪರಿಹಾರ, ಅದು ಊರಿನವ್ರಿಗೂ ನೆಮ್ಮದಿಗೆ ಕಾರಣ. ಅದು ನೀನೊಂದು ಹಸಿರು ಕನ್ನಡಕ ಧರಿಸಿ ಹಾಕೋ, ಪೇಟೆಯಲ್ಲಿ 4 ರೂಪಾಯಿ ಸಿಗುತ್ತೆ, ಅದು ಹಾಕೋ ಸಾಕು ಅಂತ. ಓ, ಇಷ್ಟು ಸುಲಭವಾ ಅಂತ ಕೇಳಿದ್ನಂತ. ಇದೊಂದು ಕತೆ. ಇದೇ ಥರದ ಕತೆ ಇನ್ನೊಂದು, ಇದೇ ಕತೆ ಅಂತ ಅನ್ಕೊಳ್ಳಿ ನೀವು ಹೆಚ್ಚು ಕಡಿಮೆ. ಅದೇನಂದ್ರೆ, ರಾಜನೊಬ್ಬ ದೇಶ ಪರ್ಯಟನೆ ಮಾಡ್ಕೊಂಡು ಬರ್ತಾನೆ. ಕಾಲು ತುಂಬ ನೋವಾಗ್ಬಿಡ್ತು. ಹೋದಲ್ಲಿ ಬಂದಲ್ಲಿ ಕಲ್ಲು ಮುಳ್ಳು ಚುಚ್ಚಿತ್ತ ಅವನಿಗೆ ಕಾಲಿಗೆ, ಕಾಲು ತುಂಬ ನೋವಾಗ್ಬಿಟ್ಟಿದೆ. ಬಂದವನೇ ಆ ನೋವು ಬೇರೆ ಇತ್ತೋ ಇಲ್ವೋ, ನೋವು ಉರಿ ಬೇರೆ ಇತ್ತೋ ಇಲ್ವೋ,
ಆಜ್ಞೆ ಮಾಡಿದ್ದೇ ಮಾಡಿದ್ದು. ಏನು ಮಾಡಿದ್ದು? ಇಡೀ ರಾಜ್ಯದ ಎಲ್ಲ ರಸ್ತೆಗಳಿಗೆ ಚರ್ಮ ಹೊದಿಸ್ಬೇಕು ಅಂತ. ಈ ನಾವು ಟಾರ್ ಹಾಕಬೇಕು ಅಂತ ಹೇಳಿದಾಗೆ ಚರ್ಮ ಹೊದಿಸ್ಬೇಕು ಅಂತ, ಮೆತ್ತಗಿರಲಿ ಅಂತ. ಸರಿ, ಕೆಲಸ ಶುರುವಾಯ್ತು. ಅದಕ್ಕೆ ಮಂತ್ರಿ ಕೇಳಿದಂತೆ, ದೊರೆಗಳ ಇದು ಮಾಡಬೇಕಾ ಅಂತ. ಅಲ್ಲಿ ಮತ್ತೆ ಕಾಲು ನೋವಾಗುತ್ತಲ್ಲ, ಅದು ಬೇರೆ ಪರಿಹಾರ ಇದೆ. ಅದಕ್ಕೆ ನೀವು ಒಳ್ಳೆ ಚಪ್ಪಲಿ ಹಾಕ್ಕೊಳ್ಳಿ, ಒಳ್ಳೆ ಪಾದರಕ್ಷೆ ಮಾಡಿ ಹಾಕೊಂಡ್ರೆ ಸಾಕು. ನೀವು ಸಾವಿರಾರು ಪ್ರಾಣಿಗಳನ್ನು ಕೊಲ್ಲಬೇಕು, ಚರ್ಮ ಹಾಸ್ಬೇಕು ಅಂದ್ರೆ ರಸ್ತೆಗೆಲ್ಲ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಬೇಕು. ಯಾಕೆ ಮಾಡ್ಬೇಕು ಅದನ್ನ? ಅದ್ರ ಬದಲಿಗೆ ಒಳ್ಳೆ ಪಾದರಕ್ಷೆ ನೀವು ಹಾಕೊಂಡ್ರೆ ಆಗಲಿಲ್ವಾ ಅಂತ. ಈ ಎರಡು ಕಥೆಗಳು, ಇದರಲ್ಲಿ ಮನೋರಂಜನೆ ಎಷ್ಟಿದೆಯೋ ಆತ್ಮಕ್ಕೆ ಸಂದೇಶ ಅದಕ್ಕಿಂತ ಹೆಚ್ಚಿದೆ. ಮೊದಲನೇ ಕಥೆ ನೋಡಿ. ಮೊದಲನೇ ಕಥೆ ಏನು ಹೇಳುತ್ತೆ? ಮೊದಲನೇ ಕಥೆಯಲ್ಲಿ ಎರಡು ಕೇಂದ್ರಗಳಿದ್ದಾವೆ, ಸೃಷ್ಟಿ ಮತ್ತು ದೃಷ್ಟಿ. ಸೃಷ್ಟಿ ಬದಲಾಯಿಸೋಕೆ ಸಾಧ್ಯ ಇಲ್ಲ ನಾವು ಅಂತ. ಹಾಗಾದ್ರೇನು ಪರಿಹಾರ? ನಿನ್ನ ದೃಷ್ಟಿ ಬದಲಾಯಿಸ್ಕೊ ಅಂತ. ನಿನ್ನ ದೃಷ್ಟಿ ಬದಲಾಯಿಸ್ಕೊ. ಅನೇಕರು ಪ್ರಪಂಚ ಯಾಕೆ ಹೀಗೆ ಅಂತ ಕೇಳಿದ್ದಾರೆ ಅಂತ. ಪ್ರಪಂಚ ಯಾಕೆ ಹೀಗೆ ಅಂತ. ಅವರು ನಾನ್ಯಾಕೆ ಹೀಗೆ ಅಂತ ಕೇಳ್ಕೋಬೇಕು ಅಂತ. ಇವತ್ತಿನ ವಿಷಯ ಇದೆಯಲ್ಲ, ನಾನ್ಯಾಕೆ ಹೇಗೆ ಅಂತ, ಅದು ಎಷ್ಟು ಒಳ್ಳೆ ಪ್ರಶ್ನೆ ಅಂದರೆ, ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಯಾಕೆ ಬರ್ತವೆ ಅಂದರೆ, ಅವ್ರು ಯಾಕೆ ಹಾಗೆ, ಇವ್ರು ಯಾಕೆ ಹೀಗೆ, ಪ್ರಪಂಚ ಯಾಕೆ ಹಾಗೆ ಅಂತ. ಇದಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೇವೆ ಅಂತ. ಅದು ಯಾವತ್ತೂ ಸರಿಯಾಗೋದಲ್ಲ. ಈ ಪ್ರಪಂಚನಲ್ಲಿ ನೀವು ತಿದ್ದಕ್ಕೆ ಸಾಧ್ಯ ಇದೆಯಾ? ತಿದ್ದಿಕೊಳ್ಳೋ ನಿನ್ನ ನೀ ಜಗವು ತಿದ್ದುವುದು ಇರಲಿ. ಕಗ್ಗದ ಕವಿ ಹೇಳ್ತಾರೆ. ಇದು ಬಹಳ ಅವರು ಮೃದುವಾಗಿ ಹೇಳಿದ್ದು. ಸ್ವಲ್ಪ ಅದನ್ನೇ ಕಠೋರವಾಗಿ ಹೇಳ್ತಾರೆ ಬೇರೊಂದು ಪದ್ಯದಲ್ಲಿ. ನಿಮಗೆಲ್ಲ ಗೊತ್ತು ಪದ್ಯ ಅದು. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಇವತ್ತು ಚುನಾವಣೆ ದಿನ. ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಅಂತ. ಉದ್ಧರಿಸುವೆನು ಜಗವನ್ನೆನ್ನುತ್ತಿಹ ಸಖನೆ, ಉದ್ಧರಿಸುವೆನು ಜಗವನ್ನೆನ್ನುತ್ತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪದ್ಯ ಅದು ಅಂತ ನೋಡಿ. ಮಾಡಕ್ಕೆ ಬರೋದದು ಅಂತ. ನಮ್ಮನ್ನು ನಾವು ಬದಲಾಯಿಸ್ಕೋಬೋದು ಅಂತ. ಪ್ರಪಂಚ ಬದಲಾಯಿಸುವ ಅನ್ನೋದು ಮಾಡಕ್ಕೆ ಬರದೇ ಇರೋದು. ನೀವು ಆ ಪ್ರಯತ್ನ ಮಾಡ್ತಿರೋ ಹಾಗೇನೆ ಎಲ್ಲ ಕಡೆ ಅಶಾಂತಿ, ಮತ್ತು ನಿಮಗೂ ಕೂಡ ಅಶಾಂತಿ. ಮನೇಲಿ ಎಲ್ಲರೂ ನನ್ನ ಮೂಗಿನ ನೆರಕ್ಕಿರಬೇಕು, ಊರ್ನೂರೆಲ್ಲರೂ ನನ್ನ ಮೂಗಿನ ನೆರಕ್ಕಿರಬೇಕು, ದೇಶ ಎಲ್ಲ ನನ್ನ ಮೂಗಿನ ನೆರಕ್ಕಿರಬೇಕು. ಇಲ್ಲೇ ಬಂತು ಎಲ್ಲ ಸಮಸ್ಯೆನೂ. ಈ ಡೈವೋರ್ಸ್ಗಳು ಯಾಕೆ ಆಗ್ತವೆ ಅಂದರೆ, ಗಂಡ ನಿರೀಕ್ಷೆ ಮಾಡ್ತಾನೆ ಹೆಂಡತಿ ತನ್ನ ಮೂಗಿನ ನೇರಕ್ಕಿರಲಿ ಅಂತ. ಹೆಂಡತಿ ಅಂದ್ಕೊಳ್ತಾಳೆ ಗಂಡ ತನ್ನ ಮೂಗಿನ ನೇರಕ್ಕಿರಲಿ ಅಂತ. ಹಾಗಿಲ್ಲ ಅದು. ಆಕೆಯನ್ನು ಹಾಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಈತನನ್ನು ಹೀಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಒಪ್ಕೋಬಾರದು ಅದನ್ನು. ಯಾವುದು ಅಂಥ ಮಹತ್ತಾದ ಅವಗುಣವೋ ಅನರ್ಥವೋ ಅಂಥದನ್ನು ತಿದ್ದೋ ಪ್ರಯತ್ನ ಒಂದಷ್ಟು ಮಟ್ಟಿಗೆ ಬೇಕು, ಅದಿಲ್ಲ ಅಂತಿಲ್ಲ. ಉಳಿದಂತೆ ಅವರವರ ಅಭಿರುಚಿಗಳು, ಅವರವರ ವ್ಯಕ್ತಿತ್ವಗಳು, ಅವರವರ ಸ್ವಭಾವಗಳು, ಅವರವರ ಸಂಸ್ಕಾರಕ್ಕೆ ಸೇರಿದ್ದು, ಅವರವರಿಗೆ ಭಗವಂತ ಕೊಟ್ಟಿದ್ದದು. ಅದನ್ನ ಹಾಗೆ ಒಪ್ಕೋ, ನೆಮ್ಮದಿಯಾಗಿರ್ತೀವಿ. ಅದು ಬಿಟ್ಟು ನಿನ್ನ ಹಾಗೆ ಯಾಕೆ, ನೀನು ಹೀಗೆ ಯಾಕೆ ಅಂತ ಶುರು ಮಾಡಿದರೆ ಅದು ಮುಕ್ತಾಯ ಆಗೋದು ಡೈವೋರ್ಸಲ್ಲಿ. ಹೆಂಡತಿ ಗಂಡ ನಾನು ಯಾಕೆ ಅವ್ರ ಮಧ್ಯೆ ಶುರುವಾದರೆ ಸಂಸಾರದಲ್ಲಿ ತಾಪತ್ರೆ ಬರುತ್ತೆ. ಮನೆ ನನ್ನ ನೇರಕ್ಕಿರಬೇಕು ಅಂತ ಶುರುವಾದರೆ ಮನೇಲಿ ಅಶಾಂತಿ, ಊರು ನನ್ನ ನೇರಕ್ಕಿರಬೇಕು ಅಂತ ಶುರುವಾದರೆ ಊರಲ್ಲಿ ಅಶಾಂತಿ, ದೇಶ ನನ್ನ ನೇರಕ್ಕಿರಬೇಕು ಅಂತ ಶುರು ಮಾಡಿದವರು, ಹಾಗೆ ಹೋದವರು, ಅಂಥ ಸರ್ವಾಧಿಕಾರಿಗಳು ಅವರು ಕ್ರೂರಿಗಳಾಗಿ ಇಡೀ ದೇಶವನ್ನು ಪೀಡಿಸಿದ್ದಾರೆ ಅಂತ. ರಕ್ತದ ಹೊಳೆ ಹಾರಿಸ್ಬಿಟ್ಟಿದ್ದಾರೆ ಅವರು. ಚಿತ್ರಹಿಂಸೆಯನ್ನು ಹರಡಿಸಿದ್ದಾರೆ ಎಲ್ಲ ಕಡೆಗೂ ಅಂತ. ಕಾರಣ ಏನಂದ್ರೆ, ಪ್ರಪಂಚ ನನ್ನ ಮೂಗಿನ ನೇರಕ್ಕಿರಬೇಕು ಅಂತ. ನಾನು ಯಾರನ್ನು ನಂಬ್ತೇನೋ ನೀನು ಅವ್ರನ್ನೇ ನಂಬಬೇಕು. ನೋಡಿ, ಜಗತ್ತಲ್ಲಿ ಉಗ್ರವಾದ ಹುಟ್ಟಿದ್ದು ಹೀಗೆ ಅಂತ, ಭಯೋತ್ಪಾದನೆ ಹುಟ್ಟಿದ್ದು ಹೇಗೆ ಅಂತ. ನನ್ನ ನೇರಕ್ಕೆ ಪ್ರಪಂಚ ಎಲ್ಲ ಇರಬೇಕು ಅಂತ. ನಾನು ನಂಬಿದ್ದ ನೀನು ನಂಬೋದು, ನಾನು ನಂಬಿದ್ದು ನೀನು ನಂಬದೇ ಇದ್ರೆ ನಿನಗೆ ಗುಂಡು ಅಂತ. ಎರಡನೇ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎರಡನೇ ಕಥೆ ಏನು ಹೇಳ್ತಾ ಇದೆ ಅಂದ್ರೆ, ನಿನ್ನ ಹೆಜ್ಜೆ ನೋಡ್ಕೊ ನೀನು ಅಂತ. ಈ ಹಳ್ಳಿ ಭಾಷೆಯಲ್ಲಿ ಅವ್ರವ್ರ ಕಾಲು ಬಿಡ ಅವ್ರು ನೋಡ್ಕೋಬೇಕು ಅಂತ ಒಂದು
ವಾಡಿಕೆ ಶಬ್ದ ಇದೆ ಅವನು, ನಿನ್ನ ಕಾಲು ಬಿಡ ನೋಡ್ಕೊ ನೀನು ಅಂತ. ಪಕ್ಕದ ಮನೆಯಲ್ಲಿ ನೊಣ ಸತ್ತೋಗಿದೆ ಅಂತ ಅವನು ಊರೆಲ್ಲ ರಂಪ ಮಾಡ್ತಾ ಇದ್ದಾನೆ. ಅವನ ಕಾಲು ಬಿಡದಲ್ಲಿ ಹಂದಿ ಸತ್ತು ಬಿದ್ದು 1 ವಾರ ಆಯ್ತು. ಗೊತ್ತೇ ಇಲ್ಲ ಅವನಿಗದು ಅಂತ. ನಮಗೊಂದು ರೋಗದ ಉದಾಹರಣೆ ಕೊಡ್ತಾ ಇದ್ರು ನಮ್ಮ ಉಪಾಧ್ಯಾಯರು ನಾವು ಅಧ್ಯಯನ ಮಾಡುವಾಗ. ಆ ರೋಗದ ಹೆಸರು ಪೀನಸ ಅಂತ. ಆ ರೋಗದ ಲಕ್ಷಣ ಏನು ಅಂದ್ರೆ, ಆ ರೋಗ ಬಂದ ವ್ಯಕ್ತಿಗೆ ದುರ್ಗಂಧ ಬರುತ್ತೆ. ಇಡೀ ದಿನ ದುರ್ಗಂಧ ಬರ್ತಾ ಇರುತ್ತೆ ಅವನಿಗೆ. ಅವನು ಹುಡುಕ್ತಾನೆ, ಎಲ್ಲಿಂದ ದುರ್ಗಂಧ ಬರ್ತಾ ಇದೆ ಹುಡುಕ್ತಾನೆ, ಮನೆಯೆಲ್ಲ ಹುಡುಕ್ತಾನೆ, ಊರಲ್ಲೇ ಹುಡುಕ್ತಾನೆ. ವಾಸ್ತವವಾಗಿ ದುರ್ಗಂಧ ಇರೋದು ಅವನ ಮೂಗಿನೊಳಗೆ ಅಂತ. ಎಷ್ಟು ಪ್ರಪಂಚ ಹುಡುಕಿದ್ರು, ಪ್ರಪಂಚ ಎಷ್ಟು ಶುದ್ಧ ಮಾಡಿದ್ರು ಅವನು ದುರ್ಗಂಧ ಹೋಗೋದಿಲ್ಲ. ಯಾಕೆಂದ್ರೆ ಅದು ಚಿಕಿತ್ಸೆ ಬೇಕಾಗಿರೋದು ಅವನಿಗೆ ಅಂತ, ಸಮಸ್ಯೆ ಇರೋದು ಅವನಲ್ಲಿ. ಹಾಗಾಗಿ ಈ 2 ಕಥೆಗಳು 2 ಸಂದೇಶ ಕೊಡ್ತವೆ. ಒಂದು, ನಿನ್ನ ದೃಷ್ಟಿ ಸರಿ ಮಾಡ್ಕೊ ಅಂತ. ಇನ್ನೊಂದು, ನಿನ್ನ ಹೆಜ್ಜೆ ಸರಿ ಮಾಡ್ಕೊ. ದೃಷ್ಟಿ ಸರಿ ಮಾಡಿಕೊಂಡ್ರೆ ಒಳ್ಳೆ ದರ್ಶನ ಆಗುತ್ತೆ. ದೃಷ್ಟಿ ಸರಿ ಮಾಡಿಕೊಂಡ್ರೆ ರಾಮನ ದರ್ಶನ ಆಗತ್ತೆ. ಹೆಜ್ಜೆ ಸರಿ ಮಾಡಿಕೊಂಡ್ರೆ ರಾಮನ ಹೋಗಿ ಸೇರ್ತೇವೆ. ನಮ್ಮ ನಡೆ ಸರಿ ಆದ್ರೆ ಹೋಗಿ ರಾಮನ ಪಾದ ಸೇರ್ತೇವೆ ನಾವು. ಇದೆರಡು ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಮೊದಲು ದೃಷ್ಟಿ ಸರಿಯಾಗಬೇಕು. ಯಾಕೆಂದ್ರೆ ದೃಷ್ಟಿಪೂತಂ ನೆಸೆಯತ್ಪಾದಂ, ದೃಷ್ಟಿಯಿಂದ ಮೊದಲು ಮಾರ್ಗವನ್ನು ಪವಿತ್ರ ಮಾಡ್ಕೊಂಡು ಆಮೇಲೆ ಹೆಜ್ಜೆ ಇಡು ಅಂತಂದ್ರೆ, ಕಣ್ಣು ಶುದ್ಧ ಮಾಡ್ಕೋ. ಆ ಕಣ್ಣು ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ತು ಅಲ್ಲಿ ಮಾತ್ರ ಹೆಜ್ಜೆ ಇಡು ಅಂತ. ಒಟ್ಟಾರೆ ಹೆಜ್ಜೆ ಇಡಬೇಡ. ಮುಳ್ಳಿರ್ಬೋದು, ಕಲ್ಲಿರ್ಬೋದು, ಪ್ರಪಾತವೂ ಇರ್ಬೋದು ಅಂತ. ಎಲ್ಲೆಲ್ಲೋ ಹೆಜ್ಜೆ ಇಡಬೇಡ ಅಂತ. ದೃಷ್ಟಿ ಶುದ್ಧ ಮಾಡ್ಕೋ, ಆ ದೃಷ್ಟಿ ಹೇಳದಲ್ಲಿ ಹೋಗು ಅಂತ. ದೃಷ್ಟಿ ತುಂಬ ಮುಖ್ಯವಾದದ್ದು. ಅದೊಂದು ಸರಿ ಇಲ್ಲ ಇದ್ರೆ ಬೇರೆ ಏನು ಸರಿ ಇದ್ದು ಪ್ರಯೋಜನ ಇಲ್ಲ. ನಾವು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೇವೆ. ಒಬ್ಬ ಸರ್ವಾಂಗ ಸುಂದರ ಅಂತ ಅನ್ಕೊಳ್ಳೋಣ. ಕೈ, ಕಾಲು, ಮೂಗು, ಹಣೆ, ಎದೆ ಎಲ್ಲ ಅಳತೆಗೆ ತಕ್ಕ ಹಾಗಿದೆ ಅಂತ. ಆದರ್ಶ ಸೌಂದರ್ಯ ಅಂತ. ಏನಾದ್ರು ಚೂರ್ಪಾರಿ ಇರಬಾರ್ದ ವ್ಯತ್ಯಾಸ? ಒಂದು ಸಣ್ಣ ವ್ಯತ್ಯಾಸ ಇದೆ. ಕಣ್ಣು ಮಾತ್ರ ಒಂದು ಪೂರ್ವಕ್ಕೆ ನೋಡಿದ್ರೆ ಇನ್ನೊಂದು ಪಶ್ಚಿಮಕ್ಕೆ ನೋಡುತ್ತೆ ಅಂತ. ಅವನಷ್ಟು ಚಂದ ಕಾಣ್ಬೋದು ಹೇಳಿ. ಕಣ್ಣೊಂದು ಮೆಳ್ಳೆಗಣ್ಣು, ಕುರುಡಲ್ಲ, ಮೆಳ್ಳೆಗಣ್ಣು ಅಂತ. ಅಷ್ಟಕ್ಕೆ ಅವನ ಸಕಲ ಸೌಂದರ್ಯವು ಕೂಡ ಸರ್ವ ಬಣ್ಣ ಮಸಿ ನುಂಗಿತಾನ ಥರ ಆಗತ್ತೆ. ಅಷ್ಟಕ್ಕೆ ದೃಷ್ಟಿಗಷ್ಟು ಮಹತ್ವ ಇದೆ. ಈ ಬರೇ ಕಣ್ಣುಗೊಂಬೆಗಿಷ್ಟು ಮಹತ್ವ ಇದ್ರೆ ನೋಟಕ್ಕೆ ಎಷ್ಟು ಮಹತ್ವ ಇರಬೇಕು ಅಂತ. ನೋಟ ಇನ್ನೂ ಸೂಕ್ಷ್ಮವಾದದ್ದು. ಅದು ಬದುಕಿನ ಜೀವಾಳ. ಅದು ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ. ನಯನಕ್ಕಿಂತ ಪ್ರಧಾನವಾದ ಇಂದ್ರಿಯ ಇಲ್ಲ. ನಯನವೇ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು. ನೋಟ ಸರಿಯಾದ್ರೆ ಜಗತ್ತೇ ಸರಿಯಾಗತ್ತೆ ಅಂತ. ಹಾಗಾಗಿ ನೆಮ್ಮದಿ ಬೇಕಾದ್ರೆ, ಸಮಾಧಾನ ಬೇಕಾದ್ರೆ ಮೊಟ್ಟ ಮೊದಲು ದೃಷ್ಟಿಯನ್ನ ನಮ್ಮ ಕಡೆಗೆ ನಾವು ತಿರ್ಸ್ಕೊಳ್ಬೇಕು. ನಮ್ಮನ್ನು ನಾವು ನೋಡೋಕೆ ಶುರು ಮಾಡಬೇಕು. ಆತ್ಮಾವಲೋಕನ. ಅದೇ ನಾನೇಕೆ ಹೀಗೆ ಅನ್ನೋದಕ್ಕೆ ಅರ್ಥ ಆತ್ಮಾವಲೋಕನ. ಪ್ರಪಂಚ ಯಾಕೆ ಹಾಗೆ, ಅವನ್ಯಾಕೆ ಹೀಗೆ, ಇವನ್ಯಾಕೆ ಹೀಗೆ ಅನ್ನೋದನ್ನ ಬಿಟ್ಟು ನಾನು ಯಾಕೆ ಹೀಗೆ ಅಂತ, ನನಗ್ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರ ಅಲ್ಲಿದೆ ಅಂತ. ನಾನು ಯಾಕೆ ಹೀಗೆ ಅನ್ನೋದ್ರಲ್ಲಿದೆ ಅಂತ. ನನಗ್ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂದರೆ ನಾನು ಯಾಕೆ ಹೇಗಿದ್ದೇನೋ ಅದೇ ಕಾರಣಕ್ಕೋಸ್ಕರ ನನಗೆ ಇವೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ಆ ಕಡೆಗೆ, ಆತ್ಮದ ಕಡೆಗೆ. ಆತ್ಮ ಅಂದರೆ ಆತ್ಮ ಅಂತ ಅರ್ಥ. ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಆತ್ಮ ಅಂದರೆ ಇಂದ್ರಿಯಗಳು ಅಂತಲೂ ಅರ್ಥ ಇದೆ. ಆತ್ಮ ಅಂದರೆ ಶರೀರ ಅಂತ ಅರ್ಥ ಇದೆ. ಆತ್ಮ ಅನ್ನೋದಕ್ಕೆ ನಮ್ಮ ಒಟ್ಟು ಸ್ವರೂಪವೇ ಅರ್ಥ ಅಂತ. ನಮ್ಮ ಕಡೆಗೆ ನಾವು ತಿರುಗೋಣ, ನಮ್ಮನ್ನು ನಾವು ನೋಡೋಣ, ನಮ್ಮ ಓರೆಕೋರೆಗಳನ್ನು ತಿದ್ಕೊಳ್ಳೋಣ. ಸಾಧ್ಯವಾದರೆ ಪ್ರಪಂಚದ ಇಡೀ ವಾತಾವರಣಕ್ಕೆ, ವ್ಯವಸ್ಥೆಗೆ ತಕ್ಕ ಹಾಗೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡು, ಅಂದರೆ ಈ ವ್ಯವಸ್ಥೆಯಲ್ಲಿ ನಾವು ಈಸಬೇಕು, ಇದು ಜಯಿಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬದಲಾವಣೆಗಳನ್ನು ಇಲ್ಲಿ ಮಾಡೋಣ. ಇಲ್ಲಿ ಮಾಡಿದರೆ ಎಲ್ಲ ಕಡೆ ತಾನಾಗಿ ಆಗುತ್ತೆ. ಅದು ಇಲ್ಲಿ ಬದಲಾದರೆ ಪ್ರಪಂಚ ಹೇಗಿದ್ರೂ ಕೂಡ ನಾವು ಚೆನ್ನಾಗಿರ್ಬೋದು, ನಾವು ಸುಖವಾಗಿರ್ಬೋದು. ಆ ಒಂದು ಸಂದೇಶವನ್ನು ಇಂದಿನ ಚಾತುರ್ಮಾಸ್ಯದ ಆಶೀರ್ವಚನ ಸಂದೇಶವಾಗಿ ನೀಡ್ತಾ, ಇಂದು ಸರ್ವಸೇವೆ ಮಾಡಿರ್ತಕ್ಕಂಥ ವಿಜಯನಗರ ಮತ್ತು ಕೋರಮಂಗಲ ಈ 2 ವಲಯಗಳಿಗೆ ಶುಭವನ್ನು ಕೋರ್ತೇವೆ. ಈ 2 ವಲಯಗಳು ಕೂಡ ಸಾಧನೆ ಹಾದಿಯಲ್ಲಿ ಬಹುದೂರ ಸಾಗಿ ಗುರುಪ್ರೀತಿಗೂ ರಾಮಪ್ರೀತಿಗೂ
ಸಮಾಜ ಪ್ರೀತಿಗೂ ಭಾಜನವಾಗಲಿ. ಗುರು ತೋರಿದ ಗುರಿಯನ್ನು ಈ ಎರಡೂ ವಲಯಗಳು ತಲುಪಲಿ ಎನ್ನುವ ಶುಭ ಹಾರೈಕೆಯನ್ನು ಮಾಡ್ತಾ, ಛಾತ್ರ ಪುರಸ್ಕಾರಕ್ಕೆ ಈರುವರು ಭಾಜನರು ಇವತ್ತು ಎರಡೆರಡು ಸಂತೋಷ. ದಿವಸ ಒಂದೊಂದೇ ಇರ್ತಿತ್ತು, ಇವತ್ತು ಎರಡೆರಡು ಅಂತ. ಒಂದು ಕುಮಾರಿ ಅಕ್ಷತಾ ಮದ್ಗುಣಿ, ಏಕೆಯನ್ನು ಹೊನ್ನಾವರದಲ್ಲಿ ನೋಡಿದ್ವಿ ನಾವು. ಹೊನ್ನಾವರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಕೆಗೆ ಒಂದು ಆಶೀರ್ವಾದ ಇತ್ತು, ಪುರಸ್ಕಾರ ಇತ್ತು. ಆಕೆಗೆ ಪುರಸ್ಕಾರ ಯಾಕಿತ್ತು ಅಂದರೆ 10ನೇ ತರಗತಿಯಲ್ಲಿ 99.4 ಅಷ್ಟು ಅಂಕಗಳು ಅವಳಿಗೆ ಬಂದಿದ್ದು. ಅದೀಗ ತುಂಬ ಸುಂದರವಾದ ಒಂದು ಗೊಂಬೆಗೆ ದೃಷ್ಟಿ ಬೊಟ್ಟಿಡ್ತಾರೆ, ಒಂದು ಮಸಿ ಚುಕ್ಕಿ ಇಡ್ತಾರೆ ಒಂದು. ಹಾಗೆ ಇವಳಿಗೆ ನಿಜವಾಗಿ 100 ಬರಬೇಕಾಗಿತ್ತು, ದೃಷ್ಟಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಚೂರು ಕಡಿಮೆ ಮಾಡಿದಾಗಿದೆ. ನೋಡಿದರೆ 99.4%. ಆಕೆಗೆ ನಾವು ಹಾರೈಸೋದು, ಜೀವನದಲ್ಲೂ ಕೂಡ ನೀನು 100ಕ್ಕೆ 100 ಆಗು. ಜೀವನದಲ್ಲಿ ಪರಿಪೂರ್ಣತೆಯನ್ನು ಮತ್ತು ಪರಿಪಕ್ವತೆಯನ್ನು ಸಾಧಿಸು. ಆಕೆಯ ಬೇರೆ ಮುಖಗಳು ನಮಗೆ ಗೊತ್ತಿರಲಿಲ್ಲ. ಆಕೆ ಭರತನಾಟ್ಯದಲ್ಲೂ ಕೂಡ ಪ್ರವೀಣೆ, ಎರಡೂ ಆಗಿದೆ. ಆಕೆಗೆ ಜೂನಿಯರ್ ಸೀನಿಯರ್ ಎರಡೂ ಕೂಡ ಆಗಿದೆ ಭರತನಾಟ್ಯದಲ್ಲಿ. ಜೊತೆಯಲ್ಲಿ ಕವಯಿತ್ರಿ ಕೂಡ. ಅವಳ ಕವಿತೆ ಅದು ತನ್ನ ಗುರು, ತನ್ನ ದೇವರು ಅಂತ ಒಂದು ಸತ್ವಗುಣದ ಕಡೆಗೆ, ಸಾತ್ವಿಕತೆ ಕಡೆಗೆ ತಿರುಗಿದೆ ಅವಳ ಕವಿತೆಯ ದಿಕ್ಕು. ಸಾಧಾರಣವಾಗಿ ಈ ಕವಿಗಳು ಈಗ ಬದಲಾಗಿದೆ. ಮಧ್ಯಕಾಲದಲ್ಲಿ ಒಂದು ಕಲ್ಪನೆ ಇತ್ತು, ಕವಿಗಳೊಂದು ನಾಸ್ತಿಕರಾಗಿರ್ಬೇಕು ಅಂತ. ಕವಿಗಳೊಂದು ಪರಂಪರೆಯನ್ನು ನಿಂದಿಸಬೇಕು, ಧರ್ಮವನ್ನು ನಿಂದಿಸಬೇಕು, ಸಂಸ್ಕೃತಿಯನ್ನು ನಿಂದಿಸಬೇಕು. ಹಾಗೆ ಮಾಡಿದ್ರೆ ಮಾತ್ರ ಅವನ ಕವಿತ್ವ ಪರಿಪೂರ್ಣ ಆಯಿತು ಅಂತ ಅನ್ನೋ ತರಹದ ವಾತಾವರಣ ಇತ್ತು. ಆದರೆ ಇವತ್ತು ತುಂಬ ಬದಲಾಗ್ತಾ ಇದೆ. ಕವಿತೆ ಪ್ರಾರಂಭವಾಗೋದೇ ಗುರುವಿನ ಮೇಲೆ ಒಂದು ಕವಿತೆ ರಚನೆ ಮಾಡೋದ್ರ ಮೂಲಕವಾಗಿ ಆ ಕವಿ ಜೀವನ ಪ್ರಾರಂಭ ಆಗುವುದು ಅನ್ನೋ ರೀತಿಯಲ್ಲಿ ಇವತ್ತಿನ ಕಾಲ ಇದೆ. ಆಕೆಗೆ ನಾವು ಶುಭವನ್ನು ಹಾರೈಸ್ತೇವೆ. ಕ್ಷತವಿಲ್ಲದ ಅಕ್ಷತವಾದ ಜೀವನ ಅವಳಿದಾಗಲಿ, ಇನ್ನೂ ತುಂಬ ಸಾಧನೆಗಳನ್ನು ಆಕೆ ಮಾಡುವಂತೆ ಆಗಲಿ. ಹಾಗೆ ಬಾಲಚಂದ್ರ ಅಲಂಕಾರ ಶಾಸ್ತ್ರದಲ್ಲಿ 3 ಚಿನ್ನದ ಪದಕ, ರಾಷ್ಟ್ರಮಟ್ಟದ ಭಾಷಣದಲ್ಲಿ 3 ಚಿನ್ನದ ಪದಕ, ಸಮಸ್ಯಾ ಪೂರ್ತಿಯಲ್ಲಿ 3 ಪದಕಗಳು, ಅದರಲ್ಲೊಂದು ಚಿನ್ನದ ಹುಡುಗ ನಿಮ್ಮೆಲ್ಲರ ಮುಂದೆ ಕುಳಿತಿದ್ದಾನೆ. ಇದು ಸಂಸ್ಕೃತದ ಚಿನ್ನ ಅಂತ, ಸಂಸ್ಕೃತದ ಚಿನ್ನ ಅಂತ ನಾವು ಚಾತುರ್ಮಾಸ್ಯದ ಆರಂಭದಲ್ಲಿ ಹಾರೈಸಿದ್ದಿತ್ತು. ಈ ಚಿಣ್ಣರು ಚಿನ್ನ ಆಗಬೇಕು ಅಂತ. ಈ ಚಾತುರ್ಮಾಸ್ಯ ಚಿಣ್ಣರ ಚಾತುರ್ಮಾಸ್ಯ, ಇದು ಚಿಣ್ಣರೆಲ್ಲ ಚಿನ್ನ ಆಗಬೇಕು ಅಂತ. ಚಿನ್ನ ಆಗೋ ಬಯಸುವ ಚಿಣ್ಣರೆಲ್ಲ ಒಂದ್ಸಾರಿ ಬಾಲಚಂದ್ರನ್ ನೋಡ್ಬೋದು, ಒಂದ್ಸಾರಿ ಮುಟ್ಬಿಡ್ಬೋದು ಅವನಂತ. ನೀವೆಲ್ಲ ಚಿನ್ನ ಆಗ್ತೀರಿ. ಅಲಂಕಾರ ಶಾಸ್ತ್ರದಲ್ಲಿ ಭಾಷಣ ಮಾಡಿದ್ದೋ ಅಥವಾ ಅಲಂಕಾರ ಶಾಸ್ತ್ರಕ್ಕೆ ಅಲಂಕಾರ ಆಗಿದ್ದೋ, ಅವನು ಶಾಸ್ತ್ರಕ್ಕೆ ಅಲಂಕಾರ ಆಗುವಂತೆ ಆ ದಿಕ್ಕಿನಲ್ಲಿ ಆತ ಮುಂದುವರಿತಿದ್ದಾನೆ. ಇಂತಹ ವಿದ್ಯಾರ್ಥಿಗಳು ಅವರವರು ಮನೆಗೂ ಅವರು ಅಲಂಕಾರ, ಮಠಕ್ಕೂ ಅಲಂಕಾರ, ಸಮಾಜಕ್ಕೂ ಅಲಂಕಾರ, ಮತ್ತು ಗುರಿಯವರೆಗೆ ಮುಂದುವರೆದ್ರೆ ಆ ಶಾಸ್ತ್ರಕ್ಕೂ ಅವರು ಅಲಂಕಾರ ಆಗ್ತಾರೆ ಅಂತ. ಹಾಗಾಗಲಿ ಆತನ ಭವಿಷ್ಯತ್ತು ಮತ್ತಷ್ಟು ಉಜ್ವಲ ಆಗಲಿ, ಪ್ರಜ್ವಲವಾಗಲಿ ಅಂತ ಹಾರೈಸ್ತಾ, ಭಾರತೀ ಪ್ರಕಾಶನದ ಇನ್ನೊಂದು ಕೃತಿಯನ್ನು ಅಭಿನಂದಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪ್ರಯತ್ನವನ್ನು, ಕಥಾಪತ್ರ ರಾಮಾಯಣ. ಈ ರಾಮಾಯಣ ಹೇಗಾಗ್ಬಿಟ್ಟಿದೆ ಅಂದರೆ ನೀವು ಹೆಸರಿಡಕ್ಕೆ ಸಾಧ್ಯ ಇಲ್ಲ ಹೊಸದೊಂದು ಅಂತ. ಅಂದರೆ ಅಷ್ಟು ರಾಮಾಯಣಗಳು ಬಂದಿದ್ದಾವೆ ಅಂತ ಭಾರತದಲ್ಲಿ, ಪ್ರಪಂಚದಲ್ಲಿ ನಾನಾ ಹೆಸರುಗಳು. ರಾಮಾಯಣ ಅಂತ ಸೇರಿರುತ್ತೆ, ಹಿಂದೆ ಮುಂದೆ ಬೇರೆ ಬೇರೆ ಹೆಸರುಗಳು ಎಷ್ಟೆಲ್ಲ ಬಂದಿದ್ದಾವೆ ಅಂತ. ವಾಲ್ಮೀಕಿ ರಾಮಾಯಣದಿಂದ ಕುವೆಂಪು ರಾಮಾಯಣದವರೆಗೆ ಅದೆಷ್ಟು ರಾಮಾಯಣಗಳು ಬಂದಿದ್ದಾವೆ ಅಂತ. ಹಾಗಾಗಿ ಹೆಸರಿಡೋದೇ ಕಷ್ಟ ಅಲ್ಲಿ ಅಂತ. ಆದರೆ ಹೊಸ ಹೆಸರು ಕಥಾಪತ್ರ ರಾಮಾಯಣ ಅಂತ. ತುಂಬ ಒಳ್ಳೆ ಪ್ರಯತ್ನ. ಚಿತ್ರದ ಮೂಲಕ ಮತ್ತು ಅಕ್ಷರಗಳ ಮೂಲಕ ಒಟ್ಟಿಗೆ ಮಕ್ಕಳ ಮನಸ್ಸನ್ನು ಸೆಳೆದು ಅದನ್ನು ರಾಮನ ಚರಣದಲ್ಲಿ ಇಡುವಂಥ ಒಂದು ಒಳ್ಳೆ ಪ್ರಯತ್ನ. ಆಟ, ಹುಡುಗಾಟ, ನಾವು ಎಷ್ಟೋ ಸತಿ ಹೇಳ್ತಾ ಇರ್ತೇವೆ ನಾವು, 2 ಪದ ಇದೆ, ಹುಡುಗಾಟ ಮತ್ತು ಹುಡುಕಾಟ ಅಂತ. ಜೀವನ ಹುಡುಗಾಟ ಆಗಬಾರ್ದು ಅಂತ. ಮತ್ತೇನಾಗಬೇಕು ಅಂದರೆ ಜೀವನ ಹುಡುಕಾಟ ಆಗಬೇಕು ಅಂತ. ಜೀವನ ಹುಡುಗಾಟ ಆದರೆ ಅದು ಬರೀ ಕಾಟ, ಅದು ಆ ಜೀವನ. ಆದರೆ ಹುಡುಕಾಟ ಆದರೆ ಅದೊಂದು ಆಟ ಆಗ್ಬೋದು ಅಂತ, ಅದೊಂದು ನೋಟದಲ್ಲಿ ಪರ್ಯವಸಾನ ಆಗ್ಬೋದು ಅಂತ.
ರಾಮನ ಜೊತೆಗಿನ ಕೂಟದಲ್ಲಿ ಅದು ಪರ್ಯವಸಾನ ಆಗ್ಬೋದು ಅಂತ. ಹಾಗಾಗಿ ಬದುಕು ಹುಡುಕಾಟವಾಗಬೇಕು ಅಂತ. ಈ ಕಥಾಪತ್ರ ಅಥವಾ ಇಂಥ ಅನೇಕ ಆಟಿಕೆಗಳು ಹುಡುಕಾಟವನ್ನು ಆಧರಿಸಿವೆ. ಅದರಲ್ಲಿ ಕೂಡ ರಾಮನನ್ನು ಹುಡುಕುವುದು ಮತ್ತು ರಾಮನ ಸುತ್ತಮುತ್ತ ಇರತಕ್ಕಂಥ ಪಾತ್ರಗಳನ್ನು, ಕಥೆಗಳನ್ನು, ಆ ಎಲೆಗಳನ್ನು ಹುಡುಕುವುದು, ಅದನ್ನು ಆಧರಿಸಿ ಈ ಆಟಿಕೆ ಇದೆ. ಹಾಗಾಗಿ ಭಾರತೀಯ ಪ್ರಕಾಶನದ ಈ ಒಂದು ಸ್ತುತ್ಯ ಕಾರ್ಯಕ್ಕೆ ಅಭಿನಂದಿಸ್ತಾ, ನೀವು ಅಭಿನಂದಿಸಿ. ನಿಜವಾಗಿ ಅಭಿನಂದಿಸೋದು ಹೇಗೆ ಅಂದರೆ, ನೀವೆಲ್ಲರೂ ಕೂಡ ಅದನ್ನು ಜೀವನದಲ್ಲಿ ತನ್ನಿ, ಬೆಳೆಸಿ ಅದನ್ನು ಅಂತ ಆಟವಾಡಿ, ಆ ರೀತಿಯ ಆಟವಾಡಿ. ಅದರಿಂದ ನಿಮಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಹಾಗಾಗಿ ಹಾಗೆ ಮಾಡಿ ಎನ್ನುವ ಮಾತನಾಡ್ತಾ, ಈ ಚಾತುರ್ಮಾಸ್ಯದ ಈ ದಿನದಂದು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರನ್ನ ಹರಿಸ್ತೇವೆ. ಇವತ್ತು ಹಾಡಿದ ಇಬ್ಬರು ಮಕ್ಕಳಿದ್ದಾರೆ ಇಲ್ಲಿ, ಸುಶ್ರಾವ್ಯ ಮತ್ತು ಸುಧನ್ಮ. ಸುಶ್ರಾವ್ಯ ಮತ್ತು ಸುಧನ್ಮ 2 ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ಕೂಡ ಹರಿಸ್ತಾ, ನಿಮಗೆಲ್ಲರಿಗೂ ರಾಮ ಒಳಿತನ್ನ ಮಾಡಲಿ, ನಿಮ್ಮ ದೃಷ್ಟಿ ಶುದ್ಧ ಮಾಡಲಿ ಮತ್ತು ನಿಮ್ಮ ಹೆಜ್ಜೆಯನ್ನು ಸಕ್ರಮಗೊಳಿಸಲಿ. ಸ್ವಸ್ಥಾನದಲ್ಲಿ ನಿಮ್ಮ ಹೆಜ್ಜೆ ಇರುವಂತೆ ರಾಮ ನೋಡಿಕೊಳ್ಳಲಿ. ನಿಮ್ಮ ಹೆಜ್ಜೆಯ ಹಿಂದೆ ಮುಂದೆ ರಾಮನ ಹೆಜ್ಜೆಗಳಿರಲಿ, ಅಥವಾ ರಾಮನ ಹೆಜ್ಜೆ ಹಿಂದೆ ನಿಮ್ಮ ಹೆಜ್ಜೆ ಇರಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ.